ರಾಜಕಾಂಗ್ರೆಸ್ ಸಭೆಯ ನಾಯಕನಾಗಿ ಆಯ್ಕೆ ಆಯಿತು, ಘೋಷಣೆ ಕೂಡ ಆಗಿದೆ. ಬುಧವಾರ ಪ್ರಮಾಣ ಸ್ವೀಕರಿಸಿದ ಏನೇನು ಪ್ರಕ್ರಿಯೆ ನಡೀತಾ ಇದೆ ಸರ್? ಏನೇನು ಚರ್ಚೆಗಳಾಗ್ತಾ ಇದೆ? ಹೇಗಿರುತ್ತೆ ಏನಾದ್ರು? ಇವತ್ತು ಶಾಸಕಾಂಗ ಸಭೆ ಇತ್ತು. ಸಭೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ್ರು. ಯುನಾನಿಮಸ್ ಆಗಿ ಇವತ್ತು ಎಲ್ಲರೂ ಈ ಒಂದು ಆಯ್ಕೆನ ಅನುಮೋದನೆ ಮಾಡಿದ್ರು. ತದನಂತರ ಈಗ ಜೂನ್ 3ನೇ ತಾರೀಕು 4:05 ರಾಜಭವನದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂಥದ್ದು ಕಾರ್ಯಕ್ರಮ ಇದೆ. ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ಒಡಗೂಡಿ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಬಹಳಷ್ಟು ಜನ ನನಗೂ ಸಹ ಕಾಲ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ನೋಡಬೇಕು. ಅಷ್ಟು ಜನ ಈಗ ರಾಜಭವನದಲ್ಲಿ ಅಷ್ಟು ಜನ ಆಗ್ಲಿಕ್ಕಿಲ್ಲ. ಒಂದೇನಂತ ಅಂದರೆ ಈಗಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದು ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ ಬಳಕೆ ಮಾಡ್ಕೋಬೇಕು ಅಂತೇಳಿ ನಾವು ನನ್ನ ತಾಲೂಕಲ್ಲೇ ಸುಮಾರು 25,000 ಜನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದು ಹೇಳಬಲ್ಲೆ. ಹೇಗಿರುತ್ತೆ ಅಂದ್ರೆ ಬಹಳಷ್ಟು ಲೋಕಿ ಮೆಷರ್ಸ್ ಅಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ ಇಂದ ಹಿಡಿದು ಎಲ್ಲಾ ತರನು ಬಹಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗದಲ್ಲ ಯಾವ ರೀತಿ ಕನ್ವೆನ್ಷನ್ ಅಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಸರ್, ಕೇಂದ್ರದಿಂದ ಯಾವೆಲ್ಲ ನಾಯಕರು ಭಾಗಿಯಾಗ್ತಿದ್ದಾರೆ ಅದರೆಲ್ಲ ನನ್ಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾರೆ. ಎಲ್ಲರೂ ನಮ್ಗೆ ರಾಹುಲ್ ಗಾಂಧಿ ಸಾಹೇಬರು ಬಹಳಷ್ಟು ಮುಖ್ಯವಾದಂತ ಅಂಶ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳಷ್ಟು ಮುಖ್ಯವಾದ ಅಂಶ. ಎಲ್ಲರನ್ನು ಇನ್ವೈಟ್ ಮಾಡ್ತಾರೆ, ಬರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದು ಹೈಕಮಾಂಡ್ ಅವ್ರು ಇದ್ದಾರೆ. ನೀವೆಲ್ಲ ಎಷ್ಟು ಜನ ಹೇಳ್ತಿದ್ರಿ ಟ್ರಾನ್ಸ್ಫರ್ ಆಫ್ ಪವರ್ ಬಹಳಷ್ಟು ತೊಂದರೆ ಆಗುತ್ತೆ, ಗೊಂದಲ ಆಗುತ್ತೆ ಅಂತ. ಸ್ಮೂತ್ ಆಗಿ ಆಗ್ಲಿಲ್ವಾ? ದಟ್ ಇಸ್ ಕಾಂಗ್ರೆಸ್. ಕಾಂಗ್ರೆಸ್ ಅಲ್ಲಿ ಇವತ್ತು ನೋಡಿ, ನಾನು ಅದನ್ನೇ ಮಾತಾಡ್ತಿದ್ದೆ. ಒಂದ್ಸಲಿ ಕುಮಾರಸ್ವಾಮಿ ಅವರು ಟ್ರಾನ್ಸ್ಫರ್ ಆಫ್ ಪವರ್ಗೆ ಎಷ್ಟು ಗೊಂದಲ ಮಾಡಿ ಎಷ್ಟೆಷ್ಟು ತೊಂದರೆ ಆಯಿತು. ಅದೇ ನಮ್ಮ ಕಾಂಗ್ರೆಸ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಸಮಸ್ಯೆ ಇಲ್ಲದಲೇ ಒಂದು ಮಾತು ಕೊಟ್ಟಂತೆ ಹೈಕಮಾಂಡ್ ಅವರು ಆಜ್ಞೆ ಮೇರೆಗೆ ಮಾಡಿದ್ವಲ್ಲ. ನಾನು ಇಲ್ಲ ರೀ, ನಾನು ಎಲ್ಲ ನಮಗೆ ಈಗ ಸದ್ಯದಲ್ಲಿ 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ನಾನು ಅದರಲ್ಲಿ ಆಕಾಂಕ್ಷೆ ಪಡ್ಲಿಕ್ಕೆ ಬಹಳಷ್ಟು ಬೇರೆ ಬೇರೆ ತರ ಸೀನಿಯರ್ಸ್ಗಳು ಇರಬೇಕಾದ್ರೆ ನಾನು ಅದಕ್ಕೆ ಅರ್ಹನಲ್ಲ ಅಂತ ನಾನು ಭಾವಿಸ್ಕೊಂಡು ನಾನು ಏನು ನನಗೆ ಪಾರ್ಟಿಯವರು ಪಕ್ಷದವರು ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಕ್ಕೆ ಜನರ ಸೇವೆ ಮಾಡ್ಕೊಂಡು ಇರಲಿಕ್ಕೆ ಮತ್ತು ಇದು ಒಳ್ಳೆ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಯ ಅನುಕೂಲತೆಗಳನ್ನು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಒಂದು ಗ್ರಾಂಟ್ಸ್ಗಳು ತೆಗೆದುಕೊಂಡು ಹೋಗೋ ದಿಕ್ಕಿನಲ್ಲಿದ್ದೀನಿ. ಸರ್, ಸಿಎಂ ಜೊತೆಗೆ ಬೇರೆ ಸಚಿವ ಸಂಪುಟದಲ್ಲಿ ಯಾರು 10 ಜನ ಆಗ್ತಾರಾ ಅಥವಾ ಆಗ್ಬಹುದು ಅಂತ ಅನ್ಕೊಂಡಿದ್ದೇವೆ. ನಿಮ್ಗೂ ಗೊತ್ತಿರೋದು, ನೀವೇ ಅದೇನೋ ಸಂಭಾವನೆ ಪಟ್ಟಿ ಅಂತ ಬಿಡ್ತಾ ಇದ್ದೀರಿ. ನಮ್ಗೇನು ಅದ್ರ ಬಗ್ಗೆ ಅದನ್ನ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಇದು ಸಿಎಂ ಸ್ಥಾನ ವರ್ಗಾವಣೆ ಆದ ತರನೇ ಸಂಪುಟ ರಚನೆ ಕೂಡ ಆರಾಮಾಗಿ ಯಾವುದೇ ಗೊಂದಲ ಇಲ್ಲದೆ ಆಗುತ್ತಾ? ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಇದು ಬಹಳಷ್ಟು ಯಾವುದೇ ಸಮಸ್ಯೆಗಳಿಲ್ಲದೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇರೋದ್ರಿಂದ 2 ಕಣ್ಣುಗಳು, 2 ಜೋಡಿ ಎತ್ತುಗಳು, 2 ಶಕ್ತಿಗಳು ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ ಅಂತ. ಕೊನೆಯದಾಗಿ ತುಂಬಾ ವರ್ಷದಿಂದ ನೀವು ಕೂಡ ಸ್ಪೆಷಲಿ ನೀವು ಕೂಡ ಕಾಯ್ತಾ ಇದ್ರಿ ಸಿಎಂ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ. ಎಷ್ಟು ಖುಷಿ ಆಗುತ್ತೆ ನನಗೆ. ಒಂದ್ ಕಡೆ ಸಂತೋಷ, ಒಂದ್ ಕಡೆ ಭಾವನಾತ್ಮಕ ಒಂದು ಎಮೋಷನಲ್ ಟೈಮ್. ಇದು ಹಿಂದೆಂದೂ ಕಾಣದೇ ಇರೋಂಥ ಒಂದು ಅವಕಾಶ ಇವತ್ತು ನಮ್ಮ ಸಾಹೇಬ್ರಿಗೆ ಬಂದಿರೋದೇ ಒಂದು ಸಂತೋಷ. ಯಾರಿಗೇ ಆಗಲಿ ಸಂತೋಷ ಆಗೋದಿಲ್ವೇ? ಸೊ ಈ ಮಾತಲ್ಲಿ ಹೇಳ್ಕೂಡ್ದು ಎಲ್ಲೋ ಒಂದು ಕಡೆ ಬಹಳಷ್ಟು ಜನ ಕಾರ್ಯಕರ್ತರುಗಳೆಲ್ಲ ಹಬ್ಬಲಿಸಿದ್ರು, ಅಪೇಕ್ಷೆ ಪಟ್ಟಿದ್ರು. ಇವತ್ತು ಆ ಸಂದರ್ಭ ಬಂದಿದೆ. ನಮ್ಗೆಲ್ಲದಕ್ಕಿಂತ ಹೆಚ್ಚಿನದಾಗಿ 2028ನೇ ಇಸವಿಲಿ
ಮತ್ತೊಮ್ಮೆ ಕಾಂಗ್ರೆಸ್ ಬರೋಂಥದ್ದು ನಮ್ಮ ದೃಷ್ಟಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ DCM ವಿಚಾರಗಳು ವಿಚಾರ DCM ಮಾಡ್ತಾರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ, ಅದೆಲ್ಲ ಬೌನ್ಸರ್ಸ್ ನಾವು ಕೆಳ ಹಂತದ ಕಾರ್ಯಕರ್ತರುಗಳು ನಮ್ಮ ಪಾಠವೇ, ಅದನ್ನ ನೀವು ಅವ್ರನ್ನೇ ಕೇಳಬೇಕು. ತಮಿಳ್ನಾಡು CM ಯಾರ್ಯಾರು ಆಲ್ ಇಂಡಿಯಾದಲ್ಲಿ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ. ಸೊ ಹಾಗಾಗಿ DK ಶಿವಕುಮಾರ್ ಸಾಹೇಬ್ರು ಅಂದ್ರೆ ಕೇರಳದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶಲ್ಲಿ, ನಾರ್ತ್ ಇಂಡಿಯಾದಲ್ಲೆಲ್ಲ ಪ್ರಚಲಿತವಾದಂತ ಹೆಸರು. ಅವ್ರ ಕಂಡ್ರೆ ಬಹಳಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಸೊ ಹಾಗಾಗಿ ಎಲ್ಲಾನು ಕರಿಬೇಕು ಅಂತ ನನ್ನ ಆಸೆ. ಏನ್ ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.